ಈಗ ನಾವು ನಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ವರ್ಕ್ಡ್ ಎಕ್ಸಾಂಪಲ್ 1 ಅದರ ಬಗ್ಗೆ ನಾವು ಮಾಹಿತಿಯನ್ನು ತಗೊಳ್ಳೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ? 4 ಘಾತ n 4n ರೀತಿಯ ಸಂಖ್ಯೆಗಳು 0ಯಿಂದ ಕೊನೆಗೊಳ್ಳುವುದಿಲ್ಲವೆಂದು ತೋರಿಸಿ ಇಲ್ಲಿ n ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅನ್ನೋದು ಗಮನಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಪ್ರಶ್ನೆ ಹೇಳುವುದು ಏನಂತಂದ್ರೆ 4 ಘಾತ n ಎಂಬ ಸಂಖ್ಯೆ ಯಾವುದೇ ಸ್ವಾಭಾವಿಕ n ಮೌಲ್ಯಕ್ಕೆ ಕೊನೆಯಲ್ಲಿ 0 ಬರಲಾರ್ದು ಅಂತ ತೋರಿಸಿ ಅಂತ. ಹಾಗಾಗಿ ನಾವೇನು ಮಾಡಬೇಕು? ಮೊದಲು 4 ಘಾತ n ಅನ್ನು ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಬರೀಬೇಕು. ಹೇಗೆ ಅನ್ನೋದು ನೋಡ್ರಿ. ಈಗ 4n ಅಂತ ಹೇಳಿದೆ. ಇದು 4ರ ಅವಿಭಾಜ್ಯ ಅಪವರ್ತನ ಮಾಡೋಣ. 4ರ ಅವಿಭಾಜ್ಯ ಅಪವರ್ತನ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. 2 4 ಅಂತ ತಗೊಂಡಿವಿ. ಇದು 2ರ ಘಾತ, ಇದು 2 1 2 ಅಂತ ತಗೊಂಡಿವಿ. ಅಂದ್ರೆ ಏನಾಯ್ತು ಇಲ್ಲಿ? ಈ 2 × 2 ಇದರದ್ದು ಅವಿಭಾಜ್ಯ ಅಪವರ್ತನ, ಇದ್ರ ಘಾತಾಂಕ n ಇಸ್ ಈಕ್ವಲ್ ಟು ಇದು ಎಷ್ಟಾಯ್ತು ರೀ? 2 ಸೇಮ್ ಅಂತಂದ್ರೆ ಅದ್ರ 2ರ ಘಾತ 2 ಆಯ್ತಲ್ಲ, ಘಾತಾಂಕ n ಇಸ್ ಈಕ್ವಲ್ ಟು ಇದು 2 × n ಅಂತಂದ್ರೆ 2n ಅಂತ. ಈ ರೀತಿಯಲ್ಲಿ ಬಂತು. ಮಕ್ಕಳ ಇಲ್ಲಿ ಗಮನಿಸಿ, 4ರ ಘಾತ n ಅನ್ನೋದನ್ನು ಬರೆದಿವೆ. ಯಾವುದೇ ಸಂಖ್ಯೆ ಕೊನೆಯಲ್ಲಿ 0 ಹೊಂದಿರಬೇಕಾದ್ರೆ ಅದು 10ರಿಂದ ಭಾಗ ಆಗಬೇಕು ಅನ್ನೋದನ್ನು ಗಮನಿಸಬೇಕು. ಇನ್ನೊಂದು ಸಲ ಗಮನಿಸಿ, ಯಾವುದೇ ಸಂಖ್ಯೆ ಕೊನೆಯಲ್ಲಿ 0 ಹೊಂದಬೇಕಾದ್ರೆ ಅದು 10ರಿಂದ ಭಾಗ ಆಗಬೇಕು. ಅಂದರೆ 10ರಿಂದ ಭಾಗ ಆಗಬೇಕು ಅಂತಂದ್ರೆ 10 ಅಂತಂದ್ರೆ 2 × 5 ಈ ಒಂದು ಅಪವರ್ತನಗಳನ್ನು ಫ್ಯಾಕ್ಟರ್ನ್ನು ಏನಂತಂದ್ರೆ ಹೊಂದಿರಬೇಕು. ಈ ಒಂದು ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರಬೇಕು. ಯಾವ್ಯಾವು? 2 ಮತ್ತು 5. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆಯ್ತು ಅಂತ ತಿಳ್ಕೊಳ್ರಿ, ಅದರಲ್ಲಿ ಕೊನೆಯಲ್ಲಿ 0 ಬರಲ್ಲ ಅಂಥೇಳಿ ನೀವು ಹೇಳಬೇಕು. ಓಕೆ, ಗೊತ್ತಾಯ್ತಾ? ಅಂದ್ರೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ನಲ್ಲಿ 2 ಮತ್ತು 5 ಇವು 2 ಇರಲೇಬೇಕು. ಆದರೆ ಇಲ್ಲಿ 2 ಮಾತ್ರ ಇದೆ ಫ್ಯಾಕ್ಟರೈಸೇಷನ್ನಲ್ಲಿ, ಇನ್ನೊಂದು ಅವಿಭಾಜ್ಯ ಅಪವರ್ತನ 5 ಇಲ್ಲ. ಹಾಗಾಗಿ ಅದು 0ಯಿಂದ ಕೊನೆಗೊಳ್ಳೋದಿಲ್ಲ. ಹಾಗಾಗಿ ಅದು 0ಯಿಂದ ಕೊನೆಗೊಳ್ಳೋದಿಲ್ಲ. ಅದಕ್ಕೆ ನಾವೇನನ್ನು ಬರೀಬೇಕಿಲ್ಲಿ? ಇದರಲ್ಲಿ 2 ಮಾತ್ರ ಇದೆ, 5 ಎಂಬ ಅವಿಭಾಜ್ಯ ಅಪವರ್ತನ ಇಲ್ಲ. ಆದ್ದರಿಂದ 4ರ ಘಾತ n ಯಾವುದೇ nಗೆ 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರೀಬೇಕು. ಏನೇನಂತ ಬರೀತೀರಿ ನೀವು? ಇಲ್ಲಿ ಏನೇನೇನು ಬರೀತೀರಿ? ಇಲ್ಲಿ 2 ಮಾತ್ರ ಇದೆ, 2 ಮಾತ್ರ ಇದೆ, 2 ಮಾತ್ರ ಇದೆ. 5 ಅನ್ನೋದು ಇಲ್ಲ. 5 ಎಂಬ ಅವಿಭಾಜ್ಯ ಅಪವರ್ತನ ಇದರಲ್ಲಿ ಇಲ್ಲ. 5 ಎಂಬ ಅವಿಭಾಜ್ಯ ಅಪವರ್ತನ ಇಲ್ಲ. ಆದ್ದರಿಂದ 4ರ ಘಾತ n ಯಾವುದೇ nಗೆ 0ಯಿಂದ ಕೊನೆಗೊಳ್ಳುವುದಿಲ್ಲ. ಆದ್ದರಿಂದ 4ರ ಘಾತ n ಎಂಬುದು ಯಾವುದೇ nಗೆ 0ಯಿಂದ ಕೊನೆಗೊಳ್ಳುವುದಿಲ್ಲ. ಹಿಂಗೆ ಬರೀಲ್ಲ, 0ಯಿಂದ ಕೊನೆಗೊಳ್ಳುವುದಿಲ್ಲ. ಅರ್ಥ ಆಗ್ತಾ ಇದೇನೆ? ಇದೇ ಎಕ್ಸಾಂಪಲ್ ನೀವು ಇನ್ನೊಂದಕ್ಕೂ ಮಾಡ್ಬೋದು. ಯಾವುದಕ್ಕೆ? ಫಾರ್ ಎಕ್ಸಾಂಪಲ್ ಈಗ 4 8 ಬೇಡ ನೋಡೋಣ, 12 ಇದು 0ಯಿಂದ ಕೊನೆ, ಇದೇ ಲೆಕ್ಕ ಒಂದು. ಅಂದರೆ 4ರ ಘಾತ n ಅನ್ನೋದಕ್ಕೆ ಈಗ 12ರ ಘಾತ n ಅಂತ ತಗೊಂಡಿವಿ ಅಂತಂದ್ರೆ ಅದು ಆ ಸಂಖ್ಯೆಗಳು 0ಯಿಂದ ಕೊನೆಗೊಳ್ಳುವುದಿಲ್ಲವೆಂದು ತೋರಿಸಿ ಅಂತಂದ್ರೆ ನೀವು ತೋರಿಸ್ಬೋದು. ಹೇಗೆ? ಈಗ 12 ನೋಡಿ, 12ರ ಅಪವರ್ತನ ಏನಾಗತ್ತೆ? 12ರ ಅಪವರ್ತನ 2 × 2 × 3 ಅಂದರೆ 2ರ ಏನೇನಾಯ್ತು ಇದರಲ್ಲಿ? ಅಪವರ್ತನ 2 ಮತ್ತು 3 ಇದೆ. ಏನೇನಿರ್ಬೇಕಂತ ಹೇಳಿದೆ ನಾನು? 0ಯಿಂದ ಕೊನೆಗೊಳ್ಬೇಕಂದ್ರೆ 2 ಮತ್ತು 5 ಅವಿಭಾಜ್ಯ ಅಪವರ್ತನ ಇರಲೇಬೇಕಂತ ಹೇಳಿದ್ದೀವಿ, ಹೌದಲ್ರಿ? ಬಟ್ ಇನ್ನೊಂದು ನೋಡ್ರಿ, 10
10 ಘಾತ ಎನ್ ಅಂತ ತಗೊಂಡಿವಿ ಅಂತಂದ್ರೆ 10 ಘಾತ ಎನ್ನಲ್ಲಿ ಏನೇನು ಬರುತ್ತೆ? 2 ಇಂಟು 5 ಅಂತ ಬರುತ್ತಲ್ಲ, 2 ಇಂಟು 5. ಇಲ್ಲಿ ಫ್ಯಾಕ್ಟರ್ 5 ಮತ್ತು 2 ಇರೋದರಿಂದ ಇಲ್ಲೇನಪ್ಪ ಅಂತಂದ್ರೆ ಅವು 0ಯಿಂದ ಕೊನೆಗೊಳ್ತಾವ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ನಾವು ಸಾಮಾನ್ಯವಾಗಿ ಕೇವಲ 2 ಇರುವುದರಿಂದ ಸಂಖ್ಯೆ 0ಯಿಂದ ಕೊನೆಗೊಳ್ಳುತ್ತದೆ ಅಂತ ಹೇಳಬಾರ್ದು, ಹೇಳೋದು ತಪ್ಪು. ಅದರ ಜೊತೆಗೆ ಏನೇನು ಇರಬೇಕಂತ ಹೇಳಿದೆನೋ 2 ಮತ್ತು 5 2 ಇರಬೇಕು ಅನ್ನೋದನ್ನು ನೀವು ಗಮನಿಸಬೇಕು. ಈಗ ನಾವು HCF ಮತ್ತು LCM ಕಂಡುಹಿಡಿಯುವಂಥ ಉದಾಹರಣೆ ನೋಡೋಣ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಇರುವಂಥ ವರ್ಕ್ಡ್ ಎಕ್ಸಾಂಪಲ್. 6 ಮತ್ತು 20ರ ಲಸ ಅ ಮತ್ತು ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ. ಇಲ್ಲಿ ನಮಗೆ 6 ಮತ್ತು 20ರ ಮಸ ಮತ್ತು ಲಸ ಕಂಡುಹಿಡಿಬೇಕು ಅಂತ ಹೇಳ್ಯಾರ. ನಾವೇನು ಮಾಡಬೇಕು? ಮೊದಲು ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಬೇಕು. ಎದ ರೀತಿ ಆದದ್ದು? 6 ಮತ್ತು 20ರದ್ದು ಅವಿಭಾಜ್ಯ ಅಪವರ್ತನ ಬರೀಲಿ. 6ರ ಅವಿಭಾಜ್ಯ ಅಪವರ್ತನ 6 ಮತ್ತು 20ರದ್ದು. 6 ಅವಿಭಾಜ್ಯ ಅಪವರ್ತನ ಮಾಡ್ತೀರಾ? 6ರ ಅವಿಭಾಜ್ಯ ಅಪವರ್ತನ 6ದು 2 3 6 3 1 3. ಇವು ಅವಿಭಾಜ್ಯ ಅಪವರ್ತನ 2 ಇಂಟು 3 ಅಂತ ಆಯಿತು. ಅರ್ಥ ಆಗ್ತಾ ಇದ್ದೇನೆ ಅವಿಭಾಜ್ಯ ಅಪವರ್ತನದು. ಇನ್ನು 20ರ ಅವಿಭಾಜ್ಯ ಅಪವರ್ತನ ಇದನ್ನು ಬಿಡಿಸ್ಕೊಳ್ರಿ. 20ನ್ನು ಅತ್ಯಂತ ಚಿಕ್ಕ ಅವಿಭಾಜ್ಯ ಅಪವರ್ತನ ಯಾವುದು? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಇದರಲ್ಲಿ 2 ಇಂತ ತಗೊಳ್ಳಿ. 2 10 20, 2 ಅಂದರೆ 2, 0ಗೆ 0, 2 5 ಇನ್ನೊಂದು 5 1 5. ಎಷ್ಟಾಯ್ತು ಇದರಲ್ಲಿ? ಹೇಗೆ ಬರಿತೀವಿ ಇದನ್ನು? 2 2 ಸೇಮ್ ಇದೆಯಲ್ಲ, ಅಂದರೆ 2ರ ಘಾತ 2, ಇನ್ನೊಂದು 5. ಓಕೆ, ಗೊತ್ತಾಯ್ತಾ? ಈಗ ಮಸ ಕಂಡುಹಿಡಿಯಲು ಸಾಮಾನ್ಯವಾಗಿರುವಂಥ ಪ್ರೈಮ್ ಫ್ಯಾಕ್ಟರೈಸೇಷನ್ನಲ್ಲಿ, ಕಾಮನ್ ಇರುವಂಥ ಪ್ರೈಮ್ ಫ್ಯಾಕ್ಟರೈಸೇಷನ್ನಲ್ಲಿ ಅತಿ ಚಿಕ್ಕ ಘಾತವನ್ನು ತೆಗೆದುಕೊಳ್ಳಬೇಕು. ಇನ್ನೊಂದು ಸಲ ಗಮನಿಸಿ, ನಾವು ಮಸ ಕಂಡುಹಿಡಿಬೇಕು ಅಂತಂದ್ರೆ ಕೊಟ್ಟಿರುವಂಥ ಅಪವರ್ತನಗಳು ಅವಿಭಾಜ್ಯ ಅಪವರ್ತನ ಮಾಡಿದ್ದೀವಿ. ಅದರಲ್ಲಿ ಸಾಮಾನ್ಯವಾಗಿರುವಂಥ ಅಂದ್ರೆ ಕಾಮನ್ ಇರಬೇಕು, 2ರಲ್ಲಿ ಸೇಮ್ ಇರುವಂಥ ಪ್ರೈಮ್ ಫ್ಯಾಕ್ಟರೈಸೇಷನ್ನಲ್ಲಿ ಅತಿ ಚಿಕ್ಕ ಘಾತವನ್ನು ತೆಗೆದುಕೊಳ್ಬೇಕು. ಅರ್ಥ ಆಗುತ್ತಾ? ಇಲ್ಲಿರೋದು ನೋಡಿ, ಕಾಮನ್ ಯಾವುದಿದೆ ರೀ? ಇದರಲ್ಲಿ 2 ಇದೆ, ಇದರಲ್ಲಿ 2 ಇದೆ, ಹೌದಾ? ಇವು ಇದರಲ್ಲಿ 3, ಇದು 5, ಇವು ಬೇರೆ ಅದಾವ, ಅಂದ್ರೆ ಸಾಮಾನ್ಯ ಫ್ಯಾಕ್ಟರೈಸೇಷನ್ ಇಲ್ಲ. ಈಗ ಮಸ ಬೇಕಂದ್ರೆ ಏನಂತ ಹೇಳಿದೆ ನಾನು? ಮಸ ಅಂತಂದ್ರೆ ಏನು ಮಾಡ್ಬೇಕಂತ ಹೇಳಿದೆ? ಕಾಮನ್ ಇದ್ದದ್ದನ್ನು ಬರ್ಕೊಂಡು ಅದರಲ್ಲಿ ಚಿಕ್ಕ ಘಾತ ಇದ್ದದ್ದು ನೋಡಿ. ಇದ್ರ ಘಾತಾಂಕ 2 ಇದೆ, ಇದ್ರ ಘಾತಾಂಕ 1 ಇರುತ್ತೆ. ಇದ್ರ ಚಿಕ್ಕ ಘಾತಾಂಕ ಅಂದ್ರೆ 2ರ ಘಾತ 1 ಅಂತಂದ್ರೆ 2. ಅರ್ಥ ಆಗತ್ತಾ? ಹಾಗಾಗಿ ಮಸ ಎಷ್ಟಾಯಿತು? 2. ಮಸ ಎಷ್ಟು ಅಂತ ಬರೀತೀವಿ ನಾವು? 6 ಮತ್ತು 20ರ ಮಸ 2 ಅಂತ ಬರಿತೀವಿ. ಇನ್ನು ಲಸ ಕಂಡುಹಿಡಿಬೇಕು ಅಂತಂದ್ರೆ, ಲಸ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಇದರಲ್ಲಿ ಎಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರ್ಕೊಳ್ಬೇಕು, ಆದರೆ ಅತಿ ದೊಡ್ಡ ಘಾತಗಳನ್ನು ತೆಗೆದುಕೊಳ್ಳಬೇಕು. ಅರ್ಥ ಆಗತ್ತಾ? ಇದ್ರದ್ದೇ ಲಸ ಕಂಡುಹಿಡಿತೀನಿ. ಇದ್ರ ಲಸ ಅಂತಂದ್ರೆ ಏನು ಮಾಡ್ಬೇಕಂತ ಹೇಳಿದೆ? ಎಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರ್ಕೊಳ್ಬೇಕು. ಯಾವ್ಯಾವು? 2 2 ಇದೆನಾ ಕಾಮನ್ ಅಂದರೆ 2 3 5, 2 3 5. ಘಾತಾಂಕ ಯಾವುದಿದ್ದು ತಗೋಬೇಕಂತ ಹೇಳಿನಿ? ಅತಿ ಹೆಚ್ಚು ಘಾತಾಂಕ ಅಂದ್ರೆ ಅತಿ ದೊಡ್ಡ ಘಾತಾಂಕನ ತೆಗೆದುಕೊಳ್ಬೇಕು. ನೋಡಿ, ಇದ್ರ ಘಾತಾಂಕ ಇದು 2 ಇದು 2 ಅಂತಂದ್ರೆ ಅತಿ ದೊಡ್ಡ ಘಾತಾಂಕ 2 ಅದಲ್ಲ, ಅಂದರೆ 2ರ ಘಾತ 2. ಇದು 1 ಇದೆ ಬಿಡ್ರಿ, ಇದು 1, ಇದ್ರದ್ದು 1 ಇದೆ ತೊಗೊಂಡಿವಿ. ಇದನ್ನು ಗುಣಿಸೋಣ. 2 2 4 ಆಯ್ತಾ? ಇದು 4, ಇದು 3 5 15, ಅಂದ್ರೆ 15 4 ಎಷ್ಟಾಯಿತು? 60. ಅಂದ್ರೆ 6 ಮತ್ತು 20ರ ಲಸ 60 ಆಯಿತು, 6 ಮತ್ತು 20ರ ಮಸ 2 ಆಯಿತು ಅನ್ನೋದನ್ನು ಗಮನಿಸಬೇಕು. ಓಕೆ, ಅರ್ಥ ಆಯ್ತಾ? ಈಗ ನಿಮಗೆ ಒಂದು ಕ್ವಶನ್ ಅಪ್ಪ, LCMಗೆ ಚಿಕ್ಕ ಘಾತ ತೆಗೆದುಕೊಳ್ಳಬೇಕು ಅಥವಾ ದೊಡ್ಡ ಘಾತ? LCM ಅಂದ್ರೆ ಗೊತ್ತಾಯ್ತಲ್ಲ, LCM ಅಂತಂದ್ರೆ ಏನು? ಲಸಕ ಚಿಕ್ಕ ಘಾತ ತೆಗೆದುಕೊಳ್ಳಬೇಕು ಅಥವಾ ದೊಡ್ಡ ಘಾತ ತೆಗೆದುಕೊಳ್ಬೇಕು? ಲಸಕ್ಕೆ ಅತಿ ದೊಡ್ಡ ಘಾತವನ್ನು ತೆಗೆದುಕೊಳ್ಳಬೇಕು, ಹೌದಲ್ಲ?
ಅದಕ್ಕೆ ಇಲ್ಲೋ ನೀವು ಮಿಸ್ಟೇಕ್ ಮಾಡ್ಕೊಳ್ಬಾರ್ದು ಯಾವುದಕ್ಕೂ. ಎಚ್ ಸಿ ಎಫ್ಗೆ ದೊಡ್ಡ ಘಾತ ಅಂಥೇಳಿ ಎಲ್ ಸಿ ಎಮ್ಗೆ ಚಿಕ್ಕ ಘಾತ ಅಂತ ತೆಗೆದುಕೊಳ್ಳೋದು ತಪ್ಪು. ಹಾಗಾಗಿ ಎಚ್ ಸಿ ಎಫ್ಗೆ ಚಿಕ್ಕ ಘಾತವನ್ನು ತೆಗೆದುಕೊಳ್ಬೇಕು, ಎಲ್ ಸಿ ಎಮ್ಗೆ ದೊಡ್ಡ ಘಾತವನ್ನು ತೆಗೆದುಕೊಳ್ಬೇಕು. ಈಗ ಎರಡು ಸಂಖ್ಯೆಗಳ ಮುಖ್ಯ ಸೂತ್ರವನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಇವು. ಏನಿದೆ? ಮ ಸ ಅ ಅಂದರೆ ಎ ಅನ್ನುವಂಥ ಎ ಮತ್ತು ಬಿ ಅನ್ನುವಂಥ ಸಂಖ್ಯೆಗಳ ಮ ಸ ಅ ಮತ್ತು ಎ ಬಿ ಕೊಟ್ಟಿರುವಂಥ ಸಂಖ್ಯೆ ಲ ಸ ಅದು ಎ ಇಂಟು ಬಿಗೆ ಈಕ್ವಲ್ ಆಗಿರುತ್ತಾ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನೊಂದು ಬಾರಿ ಕೇಳಿ, ಯಾವುದೇ ಎರಡು ಧನ ಪೂರ್ಣಾಂಕಗಳು ಎ ಮತ್ತು ಬಿ ಇದ್ದರೆ ಅವುಗಳ ಲ ಸ ಅ ಮತ್ತು ಮ ಸಗಳ ಗುಣಲಬ್ಧ ಏನಾಗಿರ್ತಾವ, ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಈಕ್ವಲ್ ಆಗಿರುತ್ತಾ, ಸಮನಾಗಿರುತ್ತಾ ಅನ್ನೋದನ್ನು ನೀವು ಗಮನಿಸಬೇಕು. ಈ ಅಂಶವನ್ನು ನೀವು ವೆರಿ ಇಂಪಾರ್ಟೆಂಟ್ ಅಂಥೇಳಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಸೂತ್ರವನ್ನು ಎರಡು ಸಂಖ್ಯೆಗಳ ಲ ಸ ಕಂಡುಹಿಡಿಯಲು ಬಳಸಬಹುದು. ಇನ್ನೊಂದು ಬಾರಿ ಹೇಳ್ತೀನಿ ಕೇಳಿ, ಈ ಸೂತ್ರ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಕಂಡುಹಿಡಿಯಲು ಬಳಸ್ಬೋದು, ಆಮೇಲೆ ಎಚ್ ಸಿ ಎಫ್ ಕಂಡುಹಿಡಿಯೋಕ್ಕೂ ಬಳಸ್ಬೋದು. ಯಾವುದು? ಎರಡೂ ಸಂಖ್ಯೆಗಳಿಗೆ. ಆದರೆ ಇದು ಮೂರು ಸಂಖ್ಯೆಗಳಿಗೆ ನೇರವಾಗಿ ಬಳಸಲು ಸರಿಯಾದ ಸೂತ್ರ ಅಲ್ಲ ಎಂಬುದನ್ನು ನೀವೆಲ್ಲರೂ ನೆನಪಿಟ್ಕೊಳ್ಬೇಕು. ಅರ್ಥ ಆಯ್ತಾ? ಇದಕ್ಕೆ 6 ಮತ್ತು 20ರ ಎಚ್ ಸಿ ಎಫ್ ನಾವು ಇನ್ನಾಗಿ ನೋಡಿದ್ದೀವಿ. 6 ಮತ್ತು 20ರ ಎಚ್ ಸಿ ಎಫ್. 6 ಮತ್ತು ಎಚ್ ಸಿ ಎಫ್ ಅಂದರೆ ಮ ಸ 6 ಮತ್ತು 20ರ ಲ ಸ 2, ಮ ಸ ಅ 2, 6 ಮತ್ತು 20ರ ಲ ಸ 60. ಇದನ್ನು ನೋಡಿದ್ದೀವಿ. ಇದ್ರಾಗ ನೀವು ಸಂಖ್ಯೆಗಳನ್ನು ನೋಡಿದರೆ ಇದರಲ್ಲಿ ಗುಣಾಕಾರ ಸೂತ್ರ ಪ್ರಕಾರ, ನಮ್ಮ ಸೂತ್ರ ಪ್ರಕಾರ ಗುಣಾಕಾರನು ಮಾಡಿ ನೋಡ್ಬೋದು. ಯಾವುದು? ಮ ಸ ಆ ಎರಡೂ ಸಂಖ್ಯೆಗಳ ಮ ಸ ಇಂಟು ಲ ಸ ಅದು ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಈಕ್ವಲ್ ಆಗಿರುತ್ತೆ ಅನ್ನೋದಕ್ಕೆ. ಈಗ ಮ ಸ ಎಷ್ಟು? 2, ಲ ಸ ಎಷ್ಟು? 60. ಎಷ್ಟಾಯ್ತು ರೀ ಇದು? ಗುಣಾಕಾರ ಮಾಡಿದರೆ 120. ಕೊಟ್ಟಿರುವಂಥ ಎರಡೂ ಸಂಖ್ಯೆಗಳು, ಒಂದು 6, ಇನ್ನೊಂದು 20. ಇದನ್ನು ಗುಣಾಕಾರ ಮಾಡಿದರೆ ಎಷ್ಟಾಯಿತು? 120. ಈಕ್ವಲ್ ಆಯ್ತಲ್ಲ. ಇದನ್ನೇ ನಾವೇನಂತಂದ್ರೆ ಈ ಸೂತ್ರಕ್ಕೆ ಅನ್ವಯಿಸಿದ್ದೀವಿ. ಈ ಸೂತ್ರಕ್ಕೆ ನಾವೇನಂತಂದ್ರೆ ಅನ್ವಯ ಮಾಡಿದ್ದೀವಿ. ಅರ್ಥ ಆಯ್ತಾ? ಇದು ಗೊತ್ತಾಯ್ತಾ? ಬಟ್ ಇದನ್ನು ಒಂದು ಏನು ತಿಳ್ಕೊಬೇಕು, ಇದನ್ನು ಕೇವಲ ಎರಡೂ ಸಂಖ್ಯೆಗಳ ಮ ಸ ಮತ್ತು ಲ ಸಗಳಿಗೆ ನಾವು ಈ ಸೂತ್ರವನ್ನು ಬಳಸಬೇಕು. ಈಗ ಈ ಸೂತ್ರವನ್ನು ಬಳಸುವ ಉದಾಹರಣೆ ನಾವು 3 ಒಂದು ಬಾರಿ ನೋಡೋಣ. ಇಲ್ಲಿರುವಂಥ ಒಂದು ಪ್ರಶ್ನೆ ಏನು? 96 ಮತ್ತು 404. 96 ಮತ್ತು 404 ಮ ಸ ಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ, ಇದರಿಂದ ಅವುಗಳ ಲ ಸವನ್ನು ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ. ನಾವೇನು ಮಾಡಬೇಕು? ಮೊದಲು 96 ಮತ್ತು 404 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ನಾನು ಹೇಳಿರುವಂಥ ಅಂಶಗಳನ್ನು ಹೇಳುವಂಥ ಈ ನೆಕ್ಸ್ಟ್ ಸ್ಟೆಪ್ಗಳನ್ನು ಹಂತ ಹಂತವಾಗಿ ನಾವು ಪಾಲಿಸಬೇಕು. ಮೊದಲೇನು ಮಾಡಬೇಕು? 96ರ ಅವಿಭಾಜ್ಯ ಅಪವರ್ತನ ಮಾಡ್ಕೊಳ್ಬೇಕು. ನಂತರ ಏನು ಮಾಡಬೇಕು? 404ರ ಅವಿಭಾಜ್ಯ ಅಪವರ್ತನ ಮಾಡಬೇಕು. ನಂತರ ಏನು ಮಾಡೋದು? ಮ ಸ ಕಂಡುಹಿಡಿಬೇಕು ಅಂತಂದ್ರೆ ಎರಡರಲ್ಲಿರುವಂಥ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರೈಸೇಷನ್ನು ಅಂದ್ರೆ ಪ್ರೈಮ್ ಫ್ಯಾಕ್ಟರ್ನು ಹೊರಗೆ ತೆಗೆದುಕೊಳ್ಬೇಕು. ಅದೇ ಏನಾಗಿರುತ್ತೆ ಅಂತಂದ್ರೆ ಅದರ ಚಿಕ್ಕ ಘಾತ ಇರುವಂಥದ್ದು ಮತ್ತು ಅದರಲ್ಲಿ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ ಏನಾಗಿರುತ್ತೆ ನೋಡು, ಅದರ ಚಿಕ್ಕ ಘಾತ ಇದ್ದನ್ನು ತೆಗೆದುಕೊಳ್ಬೇಕು. ಅದೇ ಅದರ ಮ ಸ ಆಗಿರುತ್ತೆ. ಈಗ ನೋಡೋಣ. ಈಗ 96 ಫಸ್ಟ್ 96 ಅವಿಭಾಜ್ಯ ಅಪವರ್ತನ ಮಾಡ್ಕೊಳ್ಳೋಣ. 96 ಅವಿಭಾಜ್ಯ ಅಪವರ್ತನ ಮಾಡ್ತೀನಿ. 96 ಈಗ ಅತಿ ಚಿಕ್ಕ ಅಂತಂದ್ರೆ ಆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ 2. 2ರಿಂದ ಸ್ಟಾರ್ಟ್ ಮಾಡೋಣ. 2ರಿಂದ 2 4 8, 1 ಉಳಿತು 16 ಆಯಿತು. 2 8 16 ಮತ್ತು 2ರಿಂದ ಹೋಗುತ್ತೆ. 2 2 4, ಆಮೇಲೆ 2 4 8 ಮತ್ತು 2ರಿಂದ ಹೋಗುತ್ತೆ. 2 1 2 2 4 ಮತ್ತು 2ರಿಂದ 2 6 12, ಇನ್ನು 2 3 6 ಮತ್ತು 3 1 3. ಯಾವುದು? 96ನೇ ಈ ರೀತಿಯಲ್ಲಿ ಬಿಡಿಸ್ಕೊಳ್ತೀವಿ. ಎಷ್ಟಾಯ್ತು ಇಲ್ಲಿ? ಇದನ್ನು ಹೇಗೆ ಬರೆಯೋಣ? 2ರ ಘಾತ ಎಷ್ಟದಾವು? 1 2 3 4 5. 2ರ ಘಾತ 5 ಇಂಟು ಇದು 3 ಉಳಿತು. 3 ಅಂದರೆ 3 ಘಾತ 1 ಅಂದಾಗ. ಅರ್ಥ ಆಯ್ತಾ? ಇದು ಗೊತ್ತಾಗ್ತಾ ಇದೆಯಾ?
ಇನ್ನು 404ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ಯಾವುದರದು? 404ರದು. 404ರದು ನೋಡಿ, 404. ಫಸ್ಟ್ 2 ತಗೊಳ್ಳ, 2 2 4, 0 0, 2 2 4, ಮತ್ತು 2ರಿಂದ 2 1 0, 2 1. 101 ಅದು ಪ್ರೈಮ್ ಫ್ಯಾಕ್ಟರಿ, ಅದು ಅಂದ್ರೆ ಅವಿಭಾಜ್ಯ ಅಪವರ್ತನೆ, ಅದು ಅಂದ್ರೆ 101 1 ಅಂದಂಗೆ. ಅಂದ್ರೆ 404ರ ಅವಿಭಾಜ್ಯ ಅಪವರ್ತನ ನೋಡಿ, 2 ಎಷ್ಟು ಸಲ ಇದೆ? 2 ಬಾರಿ, ಅಂದರೆ 2 ಘಾತ 2. ಆಮೇಲೆ 101 ಅದು ಒಂದೇ ಬಾರಿ ಇದೆ, ಹೌದಾ? ಈಗ ನಮಗೇನು ಬೇಕು? ಮ ಸ ಅ ಬೇಕಾಗಿದೆ. ನಮ್ಗೆ ಬೇಕಾಗಿದೆ ಏನೀಗ? ಮ ಸ ಅವನ್ನು ಬರೀತೀನಿ. ಇದು ಮ ಸ ಅ ಅನ್ನು ಕಂಡುಹಿಡಿಯೋಣ. ಏನಂತ ಹೇಳಿದೀವಿ? ಮ ಸ ಅ ಅಂತಂದ್ರೆ ಸಾಮಾನ್ಯವಾಗಿರುವಂಥ ಪ್ರೈಮ್ ಫ್ಯಾಕ್ಟರನ್ನು ತೆಗೆದುಕೊಳ್ಬೇಕು. ಇದರ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ ಯಾವುದಾಗತ್ತೆ? 2 ಇದೆ. ಇದ್ರಾಗ 2 ಅದ, ಇದ್ರಾಗ 2 ಅದ. ಹೌದಲ್ಲಿ ಇವು ಬೇರೆ ಅದಾವೆ, ಕಾಮನ್ ಇಲ್ಲ, 2 ಅಂತ ತಗೊಂಡಿವಿ. ಮ ಸ ಕಂಡುಹಿಡಿಬೇಕು ಅಂತಂದ್ರೆ ಅತಿ ಚಿಕ್ಕ ಘಾತ ಹೊಂದಿದ್ದನ್ನು ತೆಗೆದುಕೊಳ್ಬೇಕು. ಇದರಲ್ಲಿ ಅತಿ ಚಿಕ್ಕ ಘಾತ, ಇದ್ರ ಘಾತ 5 ಇದೆ, ಈ 2ರ ಘಾತ 2 ಇದೆ. ಅತಿ ಚಿಕ್ಕ ಘಾತ 2ರ ಘಾತ 2, ಹೌದಲ್ಲ? ಇದನ್ನು ತೆಗೆದುಕೊಳ್ತೀವಿ. ಅಂದರೆ ಎಷ್ಟಾಯಿತು? 2ರ ಘಾತ 2 ಅಂತಂದರೆ 4. ಅಂದರೆ ಮ ಸ ಅ 96 ಮತ್ತು 404ರ ಮ ಸ ಎಷ್ಟಾಯಿತು? 4 ಅಂತ ಆಯಿತು, ಹೌದಾ? ಈಗ ಎರಡೂ ಸಂಖ್ಯೆಗಳ ಸಂಬಂಧವನ್ನು ಬಳಸಿ ನಾವು ಲ ಸ ಕಂಡುಹಿಡಿಯೋಣ. ಎರಡೂ ಸಂಖ್ಯೆಗಳ ಸಂಬಂಧ ಹೀಗೆ ಬರ್ಕೊಳ್ತೇವೆ. ಹೇಗೆ? ನಾವು ಒಂದು ಫಾರ್ಮುಲಾ ಹೇಳಿದ್ದೀವಲ್ಲ, ಏನು? ಮ ಸ ಅ ಇಂಟು ಲ ಸ ಅ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಅಂತ ಹೇಳಿ. ಅದೇ ಫಾರ್ಮುಲಾವನ್ನು ಇಲ್ಲಿ ಬರೀತೀನಿ. ಯಾವುದು? ಮ ಸ ಅ ಇಂಟು ಲ ಸ ಅ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ. ಯಾವುದು? 96 ಇಂಟು 404. ಇದರಲ್ಲಿ ಮ ಸ ಕಂಡುಹಿಡಿದೀವಿ ನಾವು, ಎಷ್ಟು? 4 ಅಂತ ಹೇಳಿ. ಇಂಟು ಇದು ಲ ಸ ಅ ಇಸ್ ಈಕ್ವಲ್ ಟು ಏನಾಯ್ತು? ಇದು 96 ಇಂಟು 404. ಈಗ ಲ ಸ ಅ ಅಂತ ಬೇಕು ನಮಗೆ. ಲ ಸ ಅ ಅಂತ ಬೇಕಂತಂದ್ರೆ ಇದ್ರ ಜೊತೆ ಇದ್ದು ಡಿವೈಡ್ ತಗೊಳ್ತೀವಿ. ಓಕೆ, ಇದೆಷ್ಟು? 96 ಇಂಟು 404. ಛೇದ ಹೊಡಿಬಹುದಾ? 4 1 4, ಇದು 4 1 4, 0 4 1 4. ಎಷ್ಟಾಯ್ತು ಅದು? ಇಸ್ ಈಕ್ವಲ್ ಟು 96 ಇಂಟು 101. 96 ಇಂಟು 101. ಇವೆರಡನ್ನೂ ಗುಣಾಕಾರ ಮಾಡಿರಿ. 96 ಮತ್ತು 101 ಗುಣಾಕಾರ ಮಾಡಿದರೆ ಎಷ್ಟು ಬಂತು? 9696. ಎಷ್ಟು? 9696 ಅಂತ ಬಂತು. ಇದು ಇದ್ರ ಲ ಸ ಅ. ಗೊತ್ತಾಗ್ತಾ ಇದ್ದೇನೆ? ಅಂದ್ರೆ ಎಲ್ ಸಿ ಎಮ್ ನಾವು 96 ಇಂಟು 404 ಅಂತ ನೇರವಾಗಿ ಬರಿಬಾರ್ದು. ಯಾಕಂತಂದ್ರೆ ಅದನ್ನು ಎಚ್ ಸಿ ಎಫ್ 4ರಿಂದ ಭಾಗಿಸಬೇಕು ಅನ್ನೋದನ್ನು ಗಮನಿಸಬೇಕು. ಈ ರೀತಿಯಾದಂಥ ಒಂದು ಏನು ಫಾರ್ಮುಲಾ ಎರಡು ಸಂಖ್ಯೆಗಳಿಗೆ ಏನಂತಂದರೆ ಸಂಬಂಧಪಟ್ಟಿದೆ. ಈಗ 3 ಸಂಖ್ಯೆಗಳ ಉದಾಹರಣೆ ಒಂದು ನೋಡೋಣ. 3 ಸಂಖ್ಯೆಗಳ ಉದಾಹರಣೆ ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. 6, 72 ಮತ್ತು 120. 6, 72 ಮತ್ತು 120 ಇವುಗಳ ಮ ಸ ಅ ಮತ್ತು ಲ ಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ ಇದೆ. ಅಂದರೆ ಇಲ್ಲಿ ಮೊದಲು ಕೊಟ್ಟಿರುವಂಥ 3 ಸಂಖ್ಯೆಗಳ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆಯೋಣ. ಅಂದರೆ ಅದರಲ್ಲಿ ಬರ್ಕೊಳ್ಬೇಕು. ಫಸ್ಟ್ ಯಾವ್ಯಾವು? 6 ಅಂತ ಕೊಟ್ಟಿದ್ದಾರೆ, 72 ಮತ್ತು 120ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ನಂತರ ಮ ಸಾಗೆ ಎಲ್ಲ ಸಂಖ್ಯೆಗಳಲ್ಲೂ ಸಾಮಾನ್ಯವಾಗಿರುವಂಥ ಪ್ರೈಮ್ ಫ್ಯಾಕ್ಟರ್ಗಳಲ್ಲಿ ಚಿಕ್ಕ ಘಾತವನ್ನು ಹೊಂದಿರುವಂಥ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರನ್ನು ತೆಗೆದುಕೊಳ್ಳಬೇಕು. ಓಕೆ, ಒಂದೊಂದಾಗಿ ಮಾಡೋಣ. ಫಸ್ಟು 6ರ ಅವಿಭಾಜ್ಯ ಬರ್ಕೊಳ್ಳೋಣ. ಆಮೇಲೆ 72ರ ಅವಿಭಾಜ್ಯನ ಮಾಡ್ಕೋಬೇಕು. ಆಮೇಲೆ 120ರದ್ದು. ಫಸ್ಟ್ 6ರ ಅವಿಭಾಜ್ಯ ಅಪವರ್ತನ ಬರ್ಕೊಳ್ತೀನಿ. 2ರಿಂದ ಮಾಡೋಣ. 2 3 6. ನಂತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಇದು 3 3 1 3. ಏನಾಗುತ್ತೆ ನೋಡಿ, ಇದು 2 ಇಂಟು 3 ಅಂತ ಆಯಿತು. ನೆಕ್ಸ್ಟ್ 72ರ ಅವಿಭಾಜ್ಯ ಅಪವರ್ತನ ಮಾಡ್ತೀನಿ.
72ರದ್ದು. ಅತಿ ಚಿಕ್ಕ ಅವಿಭಾಜ್ಯ ಅಪವರ್ತನ ಯಾವುದಂತ ಹೇಳಿದ 2, ಅದರಿಂದ ಮಾಡಬೇಕು ಫಸ್ಟ್. ಈಗ 2ರಿಂದ 2 3 6, 2 6 12, ಮತ್ತು 2 1 2 ಎಷ್ಟೈತೆ, 2 8 16, ಮತ್ತು 2 9 18, 3 3 9, ನೆಕ್ಸ್ಟ್ 3 1 3. ಓಕೆ, ಅಂದರೆ 72ರ ಅವಿಭಾಜ್ಯ ಅಪವರ್ತನಗಳಲ್ಲಿ 2 ಎಷ್ಟು ಬಾರಿ ಇದೆ, 1 2 3, ಅಂದರೆ 2 ರ ಘಾತ 3, 2 ರ ಘಾತ 3 ಇಂಟು 3 ಎಷ್ಟು ಬಾರಿ ಇದೆ, 2, ಅಂದರೆ 3 ರ ಘಾತ 2. ಓಕೆ, ಈಗ 120ರ ಅವಿಭಾಜ್ಯ ಅಪವರ್ತನವನ್ನು ಬರೆಯೋಣ ಇಲ್ಲಿ. 120ರದ್ದು 120, ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಅಪವರ್ತನದಿಂದನೇ ಹೋಗ್ಬೇಕು ನಾವು. ಈಗ 2ರಿಂದ 2 6 12, 0 0, 2 3 6, ಇದು 0, 2 1 2 5 2 5 10, ಮತ್ತು 3ರಿಂದ 3 5 15, ಮತ್ತು 5 ಅನ್ನೋದು ಅವಿಭಾಜ್ಯ ಅಪವರ್ತನ 1. ಎಷ್ಟಾಗತ್ತೆ, 2 ರ ಘಾತ ಎಷ್ಟಿದೆ ರೀ, 1 2 3, 2 ರ ಘಾತ 3, 3 1 ಬಾರಿ ಇದೆ, 5 1 ಬಾರಿ ಇದೆ. ಇದು ಅವಿಭಾಜ್ಯ ಅಪವರ್ತನ ಆಯಿತು. ಈಗ ನಾವು ಮಸ ಮತ್ತು ಲಸಗಳನ್ನು ಬರೀಬೇಕು. ನಾವು ಮಸ ಬರೀಬೇಕಾದ್ರೆ ಹೇಳಿದ್ದೀನಿ, ಎಲ್ಲ ಸಂಖ್ಯೆಗಳಲ್ಲೂ ಸಾಮಾನ್ಯವಾಗಿರುವಂಥ ಪ್ರೈಮ್ ಫ್ಯಾಕ್ಟರ್ಗಳಲ್ಲಿ ಚಿಕ್ಕ ಘಾತವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ. ಇನ್ನೊಂದು ಬಾರಿ ಹೇಳ, ಮಸಾಗೆ ಎಲ್ಲ ಸಂಖ್ಯೆಗಳಲ್ಲೂ ಸಾಮಾನ್ಯವಾಗಿ ಇರುವ ಕಾಮನ್ ಆಗಿರುವಂಥ ಪ್ರೈಮ್ ಫ್ಯಾಕ್ಟರ್ಗಳ ಚಿಕ್ಕ ಘಾತಗಳನ್ನು ತೆಗೆದುಕೊಳ್ಳಬೇಕು. ಇದರಲ್ಲಿ ಯಾವ್ಯಾವ ಅದಾವ, 2 ಎಲ್ಲದರಲ್ಲಿದೆನಾ, 3 ಎಲ್ಲದರಲ್ಲಿದೆನಾ, 5 ಇಲ್ಲ, ಅದಕ್ಕೆ ಬಿಟ್ಬಿಡಿ ಅದನ್ನು. ಈಗ ಇದ್ರ ಮಸ ಬರಿತೀನಿ ನಾನು, ಮಸ ಈಗ 2 ಇದೆ ಮತ್ತು 3 ಇದೆ. ಇದರಲ್ಲಿ ಅತಿ ಚಿಕ್ಕ ಘಾತ ಇದು 3, ಇದಕ್ಕೆ ಎಷ್ಟಿರ್ತವೆ, 1, ಹಾಗಾಗಿ 2 ರ ಘಾತ 1. 3ರಲ್ಲಿ ಇದ್ರ ಘಾತಾಂಕ 1, ಇದ್ರ ಘಾತಾಂಕ 2, ಇದ್ರ ಘಾತಾಂಕ 1, ಚಿಕ್ಕದಿದ್ದದ್ದು 1, ಅಂದರೆ 2 ರ ಘಾತ 1 ಮತ್ತು 3 ರ ಘಾತ 1 ಸಾಮಾನ್ಯವಾಗಿದೆ. ಆದ್ದರಿಂದ ಮಸ ಏನಂತ ತೆಗೆದುಕೊಳ್ಬೇಕು, 2 × 3 ಎಷ್ಟಾಯಿತು, 6 ಅಂತಾಯಿತು. ಇದರ ಮಸ ಎಷ್ಟು, 6 ಅಂತ ಬರಿತೀವಿ. ಈಗ ಲಸ ಮಾಡಬೇಕಲ್ಲ, ಲಸ ಏನು ಮಾಡ್ಬೇಕಂತ ಹೇಳಿದೆ ನಾನು, ಎಲ್ಲ ಪ್ರೈಮ್ ಫ್ಯಾಕ್ಟರ್ಗಳ ದೊಡ್ಡ ಘಾತಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಕಾಮನ್ ಏನು ನೋಡಲ್ಲ ನಾವು, ಎಲ್ಲ ದೊಡ್ಡ ಘಾತಗಳನ್ನು ಅಂದರೆ ಎಲ್ಲ ಪ್ರೈಮ್ ಫ್ಯಾಕ್ಟರ್ಗಳನ್ನು ಬರ್ಕೋಬೇಕು, ದೊಡ್ಡ ಘಾತಗಳನ್ನು ತೆಗೆದುಕೊಳ್ಬೇಕು. ಇದರಲ್ಲಿ ಎಲ್ಲ ಪ್ರೈಮ್ ಫ್ಯಾಕ್ಟರ್ಗಳು ಯಾವ್ಯಾವು ಫಸ್ಟ್ ನೋಡಿ, ಲಸನಲ್ಲಿ ಎಲ್ಲ ಪ್ರೈಮ್ ಫ್ಯಾಕ್ಟರ್ಗಳು 2 3 5, 2 ಇದೆ, 3 ಇದೆ, 5, 2 3 5. ಘಾತಾಂಕ ದೊಡ್ಡದು ಇದ್ದದ್ದು ಬರೀಬೇಕು. 2ರಲ್ಲಿ ನೋಡ್ರಿ, ಇದ್ರ ಘಾತಾಂಕ 1 ಇದೆ, 2 ರ ಘಾತಾಂಕ 3, 2 ರ ಘಾತಾಂಕ 3, ಅಂದರೆ 2 ರ ಘಾತ 3 ಇದ್ದದ್ದು. 3 ರ ಘಾತ ಇಲ್ಲಿ 2, 3 ರ ಘಾತ 2, 5 ರ ಘಾತ 5, ಯಾಕಂದ್ರೆ ಅದನ್ನು ಇರಬೇಕು. ಇದನ್ನು ಗುಣಿಸಿ ಬಿಡೋಣ, ಎಷ್ಟಾಗತ್ತೆ ಇಲ್ಲಿ, 2 ರ ಘಾತ 3 ಅಂದರೆ 8, 3 ರ ಘಾತ 2 ಅಂತಂದ್ರೆ 9, 3ಕ್ಕೆ 2 ಬಾರಿ ಗುಣಾಕಾರ ಮಾಡಬೇಕು, 2ರಿಂದ ಅಲ್ಲ. 3 ಘಾತ ಅಂದರೆ 3 ವರ್ಗ ಇಂಟು 5 ಗುಣಾಕಾರ ಮಾಡಿದರೆ ಎಷ್ಟಾಗುತ್ತೆ, 8 9 72 ಇಂಟು 5. ಈಗ 72ಕ್ಕೆ 5ರಿಂದ ಗುಣಾಕಾರ ಮಾಡಿರಿ, 72ಕ್ಕೆ ಎಷ್ಟು, 5ರಿಂದ ಗುಣಾಕಾರ ಮಾಡಿ ಎಷ್ಟು, 360, ಎಷ್ಟು 360. ಓಕೆ, 5 2 10, 5 ಎಷ್ಟು, 5 7 30 36, 360. ಓಕೆನಾ. ಗಮನಿಸಿ ಮಕ್ಕಳೇ, ಇಲ್ಲಿ 3 ಸಂಖ್ಯೆಗಳ ಪ್ರಶ್ನೆ, ಇಲ್ಲಿ 2 ಸಂಖ್ಯೆಗಳ ಪ್ರಾಡಕ್ಟ್ ಫಾರ್ಮುಲಾ ಬಳಸಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನೀವು ವಿಶೇಷವಾಗಿ ಇಲ್ಲಿ ಗಮನಿಸಬೇಕು, 3 ಸಂಖ್ಯೆಗಳ ಪ್ರಾಡಕ್ಟನ್ನು HCF ಇಂಟು LCFಗಳು ಸಮ ಅಂಥೇಳಿ ಇಲ್ಲಿ ತೆಗೆದುಕೊಳ್ಳಬಾರ್ದು ಅನ್ನೋದನ್ನು ನೀವು ಸ್ಪಷ್ಟವಾಗಿ ಗಮನಿಸಬೇಕು. ಈ ಮುಖ್ಯ ಎಚ್ಚರಿಕೆಯನ್ನು ಮುಂದಿನ ಒಂದು ಅಂಶದಲ್ಲಿ ನಾವು ಗಮನಿಸ್ತೀವಿ. ಇಲ್ಲಿ ಪ್ರಮುಖವಾಗಿ ಗಮನಿಸಿ, A ಇಂಟು B ಇಂಟು C ಅಂದರೆ 3 ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನಂತಾರೆ ಈಕ್ವಲ್ ಆಗೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ
ಅತ್ಯಂತ ಮುಖ್ಯವಾದಂಥ ವಿಷಯಗಳಲ್ಲಿ ಇಲ್ಲಿ ನೀವು ನೆನ್ಪು ಮಾಡ್ಕೊಳ್ಬೇಕು. ಎರಡು ಧನ ಪೂರ್ಣಾಂಕಗಳಾಗಿ ಮಸ ಅ ಇಂಟು ಲಸ ಅದು ಸಂಖ್ಯೆಗಳ ಗುಣಲಬ್ಧ, ಅಂದರೆ ಇವುಗಳ ಈಕ್ವಲ್ಗೆ ಸಮನಾಗಿದೆ, ಎರಡು ಸಂಖ್ಯೆಗಳಿಗೆ ಮಾತ್ರ ಸಮ ಆಗಿರುತ್ತೆ. ಆದರೆ ಮೂರು ಸಂಖ್ಯೆಗಳಾಗಿ ನಾವು ಸಾಮಾನ್ಯವಾಗಿ ಇದು ಈ ಈಕ್ವಲ್ ಆಗಲ್ಲ. ಎ ಇಂಟು ಬಿ ಇಂಟು ಸಿ ಅಂದರೆ ಮೂರು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಸ ಅ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನು ಈಕ್ವಲ್ ಆಗಲ್ಲ. ಹೌದಲ್ಲ? ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಉದಾಹರಣೆಗೆ ನಾವು ಉದಾಹರಣೆ 4 ಮಾಡಿದ್ದೀವಿ. ಅದರಲ್ಲಿ ಏನು 6 ಇಂಟು 72 ಇಂಟು ಇದರಲ್ಲಿ ಮಾಡಿದ್ದೀವಲ್ರಿ, 6 72 ಇಂಟು 120 ಇದನ್ನು ಮಾಡಿದ್ರೆ ಈಕ್ವಲ್ ಬರಲ್ಲಪ್ಪ. ಇದರಲ್ಲಿ ಈಕ್ವಲ್ ಆಗಲ್ಲ. ಅವುಗಳನ್ನು ನೇರ ವಿಧಾನದ ಮೂಲಕನೇ ಮಾಡೋದು ಉತ್ತಮ, ಅದೇ ಕರೆಕ್ಟ್ ಮೆಥಡ್.